ಅಯೋಧ್ಯೆ ಬಾಲರಾಮನ ಬಗ್ಗೆ ಒಂದು ಮನಸ್ಥಿತಿಯನ್ನು ಹಂಚಿಕೊಂಡಿದ್ದಾರೆ. ಇವತ್ತು ನನ್ನ ಪತಿಯ ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ಳಬೇಕಾಗಿದೆ ಅಂತ ಕೂಡ ಹೇಳಿದ್ದಾರೆ. ಹಾಗಿದ್ರೆ ಅವ್ರು ಏನೆಲ್ಲ ಹೇಳಿದ್ದಾರೆ ನೋಡೋಣ. ನಮ್ಗಂತೂ ತುಂಬಾ ಖುಷಿ ಆಯ್ತು, ಕಣ್ತುಂಬಿ ಬಂತು. ಇಂಥ ನ್ಯೂಸ್ ಕೇಳಿದ್ರೆ ನಾವು ಏನ್ ಅನ್ಕೊಳ್ತೀವಿ ಅಂದ್ರೆ ನಾವು ಭಾಗ್ಯವಂತರು, ನಮ್ಮ ಮೇಲೆ ದೈವ ಕೃಪೆ ಇದೆ, ಅದರಿಂದ ನಾವು ಈ ತರ ಈ ಮಟ್ಟಿಗೆ ರೆಕಗ್ನೈಸ್ ಆಗಿ ನಮ್ಗೆ ಇಷ್ಟು ಪ್ರೀತಿ ಸಿಗ್ತಾ ಇದೆ, ದೇವರಿಂದ ಅನುಗ್ರಹ ಸಿಗ್ತಾ ಇದೆ ಅಂತಾನೆ ಭಾವಿಸಿದ್ವಿ. ನಾವೆಲ್ಲರೂ ಭಾಗವಕರಾದ್ರು, ಮನೇಲಿ ಎಲ್ಲರೂ ಕಣ್ ತುಂಬಿ ಬಂತು ಎಲ್ಲಾರ್ದು. ಮತ್ತೆ ಎಲ್ಲರೂ ತುಂಬಾ ಖುಷಿ ಪಟ್ರು, ಎಲ್ಲ ಆಶೀರ್ವಾದ ಮಾಡ್ತಿದ್ರು ಅರುಣ್ಗೆ. ಕೆಲವರಂತೂ ನಮ್ಮ ಮಹೇಶ್ ಅರುಣ್ಗೆ ಅಂತ ಹೇಳಿದ್ದು ಸಂದರ್ಭಗಳಿತ್ತು. ಇದೆಲ್ಲ ಕೇಳ್ತಿದ್ರೆ ನಮ್ಗೆ ರೋಮಾಂಚನ ಆಗ್ತಾ ಇದೆ, ನಮ್ಗೆ ಭಾವಕರು ಆಗ್ತಾ ಇದೀವಿ. ಇರ್ಬೋದು ಸರ್. ಮತ್ತೆ ದೇವ್ರ ಕೃಪೆ ಅದು, ಆ ದೇವ್ರು ಕಾಣಿಸ್ಕೊಂಡಿರೋದು ಅರುಣ್ಗೆ, ಅವರೇ ನಮ್ ದೇವ್ರು. ನೀವ್ ಯಾವಾಗ ಅಯೋಧ್ಯಕ್ಕೆ ಹೋಗ್ತೀರಿ ಅಂತ? ನಮ್ನ ಕರ್ಕೊಂಡು ಹೋಗಿ ನಾವು ಬರ್ತೀವಿ ಅಂತ ಹೇಳ್ತೀನಿ, ಅಷ್ಟೇ, ಇನ್ನೇನಿಲ್ಲ. ಯಾರು ಅರುಣ್ ಬಂದಿದ ತಕ್ಷಣ ನಾವು ಮಾತಾಡಿ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಮಾತಾಡಿ ಡಿಸೈಡ್ ಮಾಡಿ ಹೋಗ್ತಾ ಇರೋದು. ಅಲ್ಲಿ ಅರೇಂಜ್ಮೆಂಟ್ಸ್, ಅಲ್ಲಿ ತುಂಬಾ ಜನ ಬಂದಿದಾರಂತೆ, ಸೊ ಕ್ರೌಡ್ ಕಂಟ್ರೋಲು ಆಗ್ತಿಲ್ಲ ಅಂತ ಏನೋ ಕೇಳ್ಪಟ್ಟೆ. ನಾವು ವೆಯ್ಟ್ ಮಾಡ್ತೀವಿ, ದೇವ್ರು ಯಾವಾಗ ಕರ್ಸ್ಕೊಳ್ತಾರೆ ಅವಾಗ ಹೋಗ್ತೀವಿ. ರೋಮಾಂಚವಾಗಿತ್ತು. ಮತ್ತೆ ಇದು ಯಾವುದೋ ಜನ್ಮದ ಪುಣ್ಯ ನಮ್ಗೆ ನಮ್ಮ ಪಾಲಿಗೆ ಬಂದಿದೆ. ಇದು ತುಂಬಾ 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 ಖುಷಿ ಆಗ್ತಾ ಇದೆ. ನಮ್ ಜೊತೆನು ಎಲ್ಲರೂ ಬಂದು ಸೆಲ್ಫಿ ಕೊಡಿ, ನಮ್ ಜೊತೆ ಒಂದ್ ಫೋಟೋ ಕೊಡಿ ಅಂತ ಕೇಳುವಾಗ ನನ್ಗೇನೆ ಒಂಥರ ಸೆಲೆಬ್ರಿಟಿ ತರ ಅನ್ಸ್ಬಿಟ್ಟಿದೆ ನನ್ಗೀಗ. ಈ ಅರುಣ್ ಬಂದ್ಮೇಲಂತೂ ಏನಾಗ್ತದೆ ಏನಂತ ಊಹೆನೂ ಮಾಡ್ಲಿಕ್ಕೆ ಆಗ್ತಿಲ್ಲ ನನ್ಗೇನೆ ಕರೆ ಮಾಡ್ಲಿಕ್ಕೆ ಅವರು ದೂರವಾಣಿಯಲ್ಲಿ ಸಿಗ್ತಿಲ್ಲ. ಮತ್ತೆ ನಾನೇನೆ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾದ ಸ್ಥಿತಿ ಬಂದ್ಬಿಟ್ಟಿದೆ ನಾನೀಗ. ನನ್ಗೇನು ವಿಷಯನೂ ಗೊತ್ತಾಗ್ತಿಲ್ಲ ಅವ್ರದ್ದು. ಒಂಥರ ನಾವೇನೆ ಈ ಕ್ಯೂ ಅಲ್ಲಿ ನಿಂತಿದ್ದ ತರ ಅನ್ಸ್ತಾ ಇದೆ ಈಗ. ಹೌದು, ಎಲ್ಲರೂ ಹೆಮ್ಮೆಯ ಮಗ ಆಗ್ಬಿಟ್ಟಿದ್ದಾರೆ, ಅದು ತುಂಬಾ ಸಂತೋಷ ಆಗ್ತಾ ಇದೆ. ಇನ್ನು ಅಯೋಧ್ಯೆಯಲ್ಲಿ ಬಾಲರಾಮನ ರೂಪದಲ್ಲಿ ಶ್ರೀರಾಮಲಲ್ಲ ವಿರಾಜಮಾನವಾಗಿ ಇವತ್ತು 3 ದಿನ ಈಗಲೂ ಕೂಡ ಜನಸಾಗರ ಹರಿದು ಬರ್ತಾ ಇರುವಂಥದ್ದು. ಅಯೋಧ್ಯೆಯಲ್ಲಿ ಬಾಲಕ ರಾಮನ ವೀಕ್ಷಣೆಗೆ ಜನಸಾಗರ ಹರಿದು ಬರ್ತಾ ಇದೆ. ಸರಿಯೂ ನದಿ ತಟದಲ್ಲಿ ಶ್ರೀರಾಮನನ್ನ ನೋಡೋದಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇರುವಂಥದ್ದು. ಮೊದಲ ದಿನವೇ 5 ಲಕ್ಷಕ್ಕೂ ಅಧಿಕ ರಾಮ ಭಕ್ತರು ಶ್ರೀರಾಮಲಲ್ಲನ ಬಾಲರಾಮನ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ನಿನ್ನೆಯಿಂದ ಶ್ರೀರಾಮ ಮಂಡಲ ಕಲಶೋತ್ಸವ ಕೂಡ ಶುರುವಾಗಿರುವಂಥದ್ದು. ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ 48 ದಿನಗಳ ಕಾಲ ಈ ಪೂಜೆ ನಡೆಯುತ್ತೆ. ಭಕ್ತರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಿದ್ದಾರೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಜನಸಾಗರ ಬರ್ತಾ ಇರುವಂಥದ್ದಲ್ಲಿ ಲೆಕ್ಕ ಸಿಗದಷ್ಟು ಜನರು ಬರ್ತಾ ಇದ್ದಾರೆ. ಅವರನ್ನ ನಿಯಂತ್ರಣವನ್ನ ಕೂಡ ಮಾಡಬೇಕು. ಯಾಕಂದ್ರೆ ಉತ್ತರ ಭಾರತದಲ್ಲಿ ಕೆಲ ಪ್ರಮುಖವಾಗಿರ್ತಕ್ಕಂಥ ದೇವಸ್ಥಾನಗಳಿದಾವೆ. ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಆಟ್ ಎ ಟೈಮ್ ಬರೋದನ್ನ ನಿರ್ವಹಣೆ ಮಾಡುವಂತ ಒಂದು ಪದ್ಧತಿ ಆಗಲಿ ಅಥವಾ ಆ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಕೂಡ ಅವರಿಗೆ ಕಡಿಮೆನೇ. ಹೀಗಾಗಿ ಸಹಜವಾಗಿ ಜನಸಾಗರವನ್ನು ನಿಯಂತ್ರಣ ಮಾಡೋದಕ್ಕೆ ಸಾಕಷ್ಟು ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನಾವು ಇಲ್ಲಿ ದಕ್ಷಿಣದಲ್ಲಿ ನೋಡ್ತೀವಿ, ತಿರುಪತಿಯ ತಿಮ್ಮಪ್ಪನ ನೋಡೋದಕ್ಕೆ ಕೂಡ ಲಕ್ಷಾಂತರ ಜನ ಬರ್ತಾರೆ. ಆದರೆ ಒಂದು ಸಿಸ್ಟಮೆಟಿಕ್ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಅಂಥ ವ್ಯವಸ್ಥೆ ಇಲ್ಲೂ ಕೂಡ ಬರೋದಕ್ಕೆ ಸಮಯಾವಕಾಶ ತೆಗೆದುಕೊಳ್ಳುತ್ತೆ. ಸದ್ಯಕ್ಕಂತೂ ಜನಸಾಗರವನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಅಯೋಧ್ಯೆಗೆ ಕನ್ನಡಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭೇಟಿಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ನೆಲದಿಂದ ಈ ಅಯೋಧ್ಯೆ ನೆಲಕ್ಕೆ ಅತ್ಯಂತ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಆ ಸಂಬಂಧದ ಪ್ರತಿನಿಧಿಯಾಗಿ ಈಗಲೂ ಕೂಡ ಸಾಕಷ್ಟು ಕನ್ನಡಿಗರು ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ರಾಮಲಲ್ಲನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಅಂಥ ಕನ್ನಡಿಗರನ್ನ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಮಾತನಾಡಿಸಿದ್ದಾರೆ. ಅದನ್ನು ಗಮನಿಸ್ತಾ ಹೋಗೋಣ. ಬಾವುಟ ಯಾಕೆ ತಂದಿದ್ದೀವಿ ಅಂದ್ರೆ ಆ ಬಾವುಟಕ್ಕೆ ಒಂದು ವಿಶೇಷ ಮಹತ್ವ ಇದೆ. ಈ ಅಯೋಧ್ಯಕ್ಕೆ ಬಾಲರಾಮನ ಮೂರ್ತಿ ಇದೆಯಲ್ಲ, ನಮ್ಮ ಕರ್ನಾಟಕದವರು ಕೆತ್ತಿದ್ದು. ಅದರ ನಿಮಿತ್ತ ನಮಗೊಂದು ಸಂತೋಷ, ಹೆಮ್ಮೆ. ಈ ಕರ್ನಾಟಕಕ್ಕೆ ನಮಗೆ ಹೆಮ್ಮೆ ಇದೆ. ಹನುಮಾನ್ ಅವರು ನಮ್ಮ ಕರ್ನಾಟಕದವರು. ಅದರ ನಿಮಿತ್ತ ನಮಗೆ ತುಂಬಾ ಖುಷಿ ಆಯಿತು. ನಾವು 12 ಜನ ಬಂದಿದ್ದೀವಿ. 20ನೇ ತಾರೀಕಿಗೆ ಬಂದಿದ್ವಿ. 2 ಸಲ ದರ್ಶನ ಮಾಡಿದ್ವಿ. ಯಾವುದೇ ತೊಂದರೆ ಇಲ್ಲ. 1 ಲಕ್ಷ 2 ಲಕ್ಷ ಜನ ಇದ್ರೂ ಸಹಿತ ಸರದಿ ಮೇಲೆ ಭಾರಿ ಚೆನ್ನಾಗಿ ದರ್ಶನ ಆಗ್ತಾ ಇದೆ. ನಮ್ಮ ಕರ್ನಾಟಕದ ಮೂರ್ತಿ ಅಲ್ಲಿ ಕುಂತಿದೆ ಅಂದ್ರೆ ನಮಗೆ ರಾಮನ ಮೂರ್ತಿ ನಾವು ಕರ್ನಾಟಕದಾಗ ಇದ್ದಂಗೆ ಅನಿಸ್ತಾ ಇದ್ವಿ. ಬಹಳ ಸಂತೋಷ ಆಗ್ತಾ ಇದೆ. ತುಂಬಾ ಜನ ಇದ್ದಾರೆ. ಬಹಳ ಸಂತೋಷ ಆಯ್ತು ಸರ್. ನಮ್ಮ ಅರುಣ್ ಯೋಗಿರಾಜ್ ಅವರು ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ದು ಹನುಮಂತಂದು ಕೂಡ 5 ನಂಟಿದೆ. ನಮ್ಗೆ ಬಹಳ ಖುಷಿ ಆಯ್ತು. ಒಂಥರ ನೋಡ್ಬಿಟ್ಲು ಏನೋ ಒಂಥರ ನಾವು ಒಂದು ಅರಮನೆಗೆ ಬಂದಿದ್ದೇವೆ ಅನಿಸುತ್ತೆ. ನಾವೆಲ್ಲ ಪುಣ್ಯವಂತರು. ಯಾಕಂತಂದ್ರೆ ನಾವು ಈ ಜನ್ಮದಲ್ಲಿ ಇದನ್ನ ಭವ್ಯ ಮಂದಿರವನ್ನ ನೋಡಿ ಕಣ್ತುಂಬಿಕೊಂಡು ಖುಷಿ ಪಟ್ಟಿದ್ದೇವೆ. ಇದೇ ನಮ್ಮ ಸನಾತನ ಧರ್ಮ ಮುಂದುವರಲಿ, ನಮ್ಮ ಭಾರತ ಸಮೃದ್ಧಿ ಆಗಲಿ, ಚೆನ್ನಾಗಿ ಬರಲಿ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಇರಲಿ ಅಂತ ಹೇಳ್ತಾ ತುಂಬಾ ಖುಷಿ ಆಯ್ತು ಸರ್. ಒಂಥರ ಅರಮನೆ ಒಳಗೆ ಹೋದಂತ ಅನುಭವ ಆಗ್ತದೆ ಸರ್. ಮಂದಿರದ ಕಾಲಿಡೋದ್ರಿಂದ
ಭಾಳ ಸುಂದರವಾಗಿ ಮಾಡಿದ್ದಾರೆ ಸರ್ ದೇವಸ್ಥಾನ ಮಾತ್ರ. ಪ್ರಧಾನಿ ಮೋದಿ ಅವ್ರಿಗೆ ಧನ್ಯವಾದಗಳು ಸರ್. ತುಂಬಾ ಚಳಿ ಇದ್ರು ಕೂಡ ನಾವು ಆ ಚಳಿನ ಲೆಕ್ಕಿಸದೆ ತಣ್ಣೀರ್ ಸ್ನಾನ ಮಾಡಿಬಿಟ್ಟು 2 ಸಲ ದರ್ಶನ ಮಾಡ್ಕೊಂಡ್ ಬಂದಿದ್ದೀವಿ. ಪುಣ್ಯ ಬಹಳ ಖುಷಿ ಆಗ್ತದೆ. ಅನುಭವ ಸಖತ್ತಾಗಿದೆ. ಚಳಿ ಹೆಂಗ್ ತಡ್ಕೊಂಡಿದ್ದೀರಾ? ಚಳಿ ತಡ್ಕೋಬೇಕಲ್ಲ ಸರ್. ರಾಮ ಮಂದಿರ ನೋಡ್ಬೇಕಂದ್ರೆ ಏನು ಹತ್ತದಲ್ಲ, ಚಳಿಗಿಳಿ ಏನು ಹತ್ತದಲ್ಲ ಸರ್. ಯಾಕಂದ್ರೆ ರಾಮ ಮಂದಿರ ನೋಡ್ಬೇಕಂದ್ರೆ ಬಹಳ ದಿನದ ಆಸೆ ಇತ್ತು. ಹಿಂಗಾಗಿ ನರೇಂದ್ರ ಮೋದಿ ಅವರು ಮಾಡಿದ ತಕ್ಷಣ ನಮ್ಗೆ ಗೊತ್ತಾಯ್ತು. ಅದರಿಂದ ಫ್ಲೈಟ್ ಇದು ಬಂದು ಬೆಂಗಳೂರು ಟು ಇಂದ ಲಕ್ನೋ ಟು ಬಂದು ಕಾಶಿಗೆ ಹೋಗಿ ಕಾಶಿಯಿಂದ ನೆಕ್ಸ್ಟ್ ಇಲ್ಲಿ ಬಂದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.